ನಮಸ್ತೆ. 21/2/2026 ಶನಿವಾರ. ಇವತ್ತು ಸೂರ್ಯೋದಯ 6:40ಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:27. ಇವತ್ತು ಚತುರ್ಥಿ ತಿಥಿ ಇದೆ. ಬೆಳಿಗ್ಗೆ 6:40ರಿಂದ ಮಧ್ಯಾಹ್ನ 1 ಗಂಟೆವರೆಗೂ. ಆನಂತರ ಬರೋದು ಪಂಚಮಿ. ಕಾಮನಾಗಿ ಚತುರ್ಥಿ ತಿಥಿಯಲ್ಲಿ ಗಣಪತಿ ಪೂಜೆ ಮಾಡಬಹುದು, ಆದರೆ ಮುಹೂರ್ತ ಕಾರ್ಯಗಳು ಮಾಡೋದಿಲ್ಲ. ಅದರಲ್ಲೂ ಶನಿವಾರವೂ ಕೂಡಿದೆ. ಇವತ್ತು ಮಧ್ಯಾಹ್ನ 1 ಗಂಟೆ ಮೇಲೆ ದಿನ ಪೂರ್ತಿ ಪಂಚಮಿ ಇದೆ. ಹಂಗಾಗಿ ಭಾನುವಾರ ಬೆಳಗ್ಗೆವರೆಗೂ ಪಂಚಮಿ ಇದೆ. ಈ ದಿನದಲ್ಲಿ ಕೆಲವು ಕಾರ್ಯಗಳನ್ನು ಪಂಚಮಿ ಬಂದ ನಂತರ, ಅಂದರೆ ಮಧ್ಯಾಹ್ನ 1 ಗಂಟೆ ಮೇಲೆ ಮಾಡ್ಬೋದು. ಅದು ಕೇಳಿಕೊಂಡು ಸರಿಯಾಗಿ ಮಾಡಿ. ಇವತ್ತು ನಕ್ಷತ್ರ ರೇವತಿ 6:40ರಿಂದ ಸಂಜೆ 7:07ವರೆಗೂ. ಅಲ್ಲಿಯವರೆಗೂ ಸೌಭಾಗ್ಯ ಯೋಗವಿದೆ, ಅಭಿವೃದ್ಧಿ ಇದೆ. ಆನಂತರ ಬರುವ ಅಶ್ವಿನಿ ನಕ್ಷತ್ರ ಸಂಜೆ 7 ಗಂಟೆ 7 ನಿಮಿಷದ ಮೇಲೆ ಈ ಅಶ್ವಿನಿ ನಕ್ಷತ್ರ ಕಾರ್ಯಸಿದ್ಧಿಯು ಸುಖವೂ ಉಂಟು, ಸೌಮ್ಯ ಇದೆ. ಆದ್ದರಿಂದ ಇವತ್ತಿನ ದಿನ ನಕ್ಷತ್ರ ದೋಷವಿಲ್ಲ. ತಿಥಿ ಕೂಡ ಮಧ್ಯಾಹ್ನದ ನಂತರ ಸರಿ ಹೋಗುತ್ತದೆ. ಬೆಳಿಗ್ಗೆ 6:40ರಿಂದ 7:39ವರೆಗೂ ರೇವತಿ ನಕ್ಷತ್ರ 2ನೇ ಪಾದ, ಮೀನರಾಶಿ. 7:39 ಮೇಲೆ 1 ಗಂಟೆ 23 ನಿಮಿಷದವರೆಗೂ ರೇವತಿ ನಕ್ಷತ್ರ 3ನೇ ಪಾದ. ಆನಂತರ ಸಂಜೆ 7:07ವರೆಗೂ ರೇವತಿ ನಕ್ಷತ್ರ 4ನೇ ಪಾದ. ಈ ರೀತಿ ರೇವತಿ ನಕ್ಷತ್ರ ಇದೆ ಅಂತಂದರೆ ಸಂಜೆ 7:07ಕ್ಕೆ ರೇವತಿ ನಕ್ಷತ್ರವೇ ಮುಗಿದೋಗುತ್ತೆ, ಅಂದರೆ ಮೀನರಾಶಿ ಮುಗಿದೋಗುತ್ತದೆ. ಅಲ್ಲಿಂದ ಅಶ್ವಿನಿ ನಕ್ಷತ್ರ ಪ್ರಾರಂಭ, ಮೇಷರಾಶಿಯು ಅಲ್ಲಿಂದ ಪ್ರಾರಂಭ. ಹಂಗಾಗಿ ಸಂಜೆ 7 ಗಂಟೆ 7 ನಿಮಿಷದಿಂದ ರಾತ್ರಿ 12:50ವರೆಗೂ ಅಶ್ವಿನಿ ನಕ್ಷತ್ರ 1ನೇ ಪಾದ, ಮೇಷರಾಶಿ. ಆನಂತರ ಬೆಳಿಗ್ಗೆ ಅಂದರೆ 6:32ವರೆಗೂ ಅಶ್ವಿನಿ ನಕ್ಷತ್ರ 2ನೇ ಪಾದ. ಆನಂತರ ಅಶ್ವಿನಿ ನಕ್ಷತ್ರ 3ನೇ ಪಾದವಿದೆ. ಇವತ್ತಿನ ಮಟ್ಟ ಮಧ್ಯಾಹ್ನ 12 ಗಂಟೆ 33 ನಿಮಿಷ. ಹೀಗಿರುವ ಸಮಯದಲ್ಲಿ ಇರೋದರಲ್ಲಿ 100% ಶುಭವಾಗಿರುವಂಥ ಸಮಯನ ನೋಡೋಣ. 9:11ರಿಂದ 9:34 ಒಂದು ಶುಭ ಸಮಯ. 11:07ರಿಂದ ಮಧ್ಯಾಹ್ನ 1:58ವರೆಗೂ ಒಂದು ಶುಭ ಸಮಯ. ಮಧ್ಯಾಹ್ನ 3:32 ಮೇಲೆ ಸಂಜೆ 7:47ವರೆಗೂ ಒಂದು ಶುಭ ಸಮಯ. ರಾತ್ರಿ 9:53 ಮೇಲೆ ರಾತ್ರಿ ಅಂದರೆ ಲೇಟ್ ನೈಟು 2 ಗಂಟೆ 3 ನಿಮಿಷ AM ಅಲ್ಲಿಯವರೆಗೂ ಒಂದು ಶುಭ ಸಮಯ. ಆನಂತರ ಲೇಟ್ ನೈಟು ಅಂದರೆ ರಾತ್ರಿ 12 ಗಂಟೆ ಮೇಲೆ 3:38 ಮೇಲೆ ಬೆಳಗ್ಗೆವರೆಗೂ ಶುಭವಾಗಿದೆ. ಅದರಲ್ಲೂ ನಾವು ಹೇಳಿದಂತೆ 1 ಗಂಟೆ ಮೇಲೆ ಇರುವ ಅಂತಂದರೆ 1:58ವರೆಗೂ ಸ್ವಲ್ಪ ಶುಭ ಸಮಯ. ಹಂಗೆ ಅಂತಂದರೆ 1 ಗಂಟೆಯಿಂದ 1:58ವರೆಗೂ ಒಳ್ಳೆಯ ಸಮಯ. ಆಮೇಲೆ ಹೇಳಿದ್ವಿ 3:32ರಿಂದ ಸಂಜೆ 7:47 ಅಂತ. ಇಂಥ ಸಮಯಗಳಲ್ಲಿ ಮಾಡುವ ಕಾರ್ಯಗಳು ಅನುಕೂಲವಾಗುತ್ತದೆ. ಆದರೆ 100% ಅಶುಭ ಸಮಯವನ್ನು ನೋಡೋಣ. ಇವತ್ತು ಇರುವ ಆ ಅಶುಭ ಸಮಯಗಳಲ್ಲಿ ಫಸ್ಟ್ ನಾವು ನೋಡೋದು ಏನು ಅಂತಂದರೆ ಚಂದ್ರಾಷ್ಟಮ. ಬೆಳಿಗ್ಗೆ 6:40ರಿಂದ ಸಂಜೆ 7:07ವರೆಗೂ ಸಿಂಹರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಆದ್ದರಿಂದ ಈ ಸಮಯದಲ್ಲಿ ಈ ರಾಶಿಯವರು ಅಂದರೆ ಸಿಂಹರಾಶಿಯವರು ಗಮನ. ಅದೇ ಸಮಯದಲ್ಲಿ ಇನ್ನೊಂದು ರಾಶಿಯವರಿಗೂ ಸಮಯ ಅನಾನುಕೂಲವಾಗುತ್ತದೆ ಅಂತಂದರೆ ಅದು ಕನ್ಯಾ ರಾಶಿಯವರಿಗೆ. ಸಂಜೆ 7:07ರಿಂದ ರಾತ್ರಿಯವರೆಗೂ ಈ 2 ರಾಶಿಯವರಿಗೆ ಇವತ್ತು ಅಶುಭವಾಗಿದೆ. ಆದರೂ 100% ಅಶುಭವಾಗಿರೋದು ಯಾರಿಗೆಲ್ಲ ಅಂತ ನೋಡೋಣ. ಇದು ಪ್ರತಿಯೊಬ್ಬರಿಗೂ ಅದೇ ಥರನೇ. ಆದರೂ ಇದನ್ನು ಸ್ವಲ್ಪ ಗಮನಿಸಬೇಕು. 6:40ರಿಂದ 7:27 ದುರ್ಮುಹೂರ್ತ. ಹಂಗೆ ಕಂಟಿನ್ಯೂ ಆಗಿ 7:27ರಿಂದ 8:15ವರೆಗೂ ದುರ್ಮುಹೂರ್ತವಿದೆ. ಬೆಳಗ್ಗೆ ಅಂದರೆ ಉದಯದಿಂದ 8:15ವರೆಗೂ ಅಶುಭವಾಗಿದೆ. ಅಷ್ಟು ನೋಡಿದ್ರೆ ಅದೇ ಸಮಯದಲ್ಲಿ ಅದರಲ್ಲೇ ನಕ್ಷತ್ರ ವಿಷಘಟಿಕಾ ಕಾಲವು ದೂರುತ್ತದೆ. ಅದು 9 ಗಂಟೆ 9 ನಿಮಿಷದವರೆಗಿದೆ. ಖಂಡಿತವಾಗಿ 9 ಗಂಟೆ 9 ನಿಮಿಷದವರೆಗೂ ಇವತ್ತು ಬೆಳಗ್ಗೆ ಶುಭವಲ್ಲ. ಆಮೇಲೆ 9:36ರಿಂದ 11:05ವರೆಗೂ ರಾಹುಕಾಲ.
ಆನಂತರ ಬರೋದು ಮಧ್ಯಾಹ್ನ 2 ಗಂಟೆ 2 ನಿಮಿಷದ ಮೇಲೆ 3:30ವರೆಗೂ ಯಮಕಂಡ ಕಾಲವಿದೆ. ಸಂಜೆ 7:49ರಿಂದ ರಾತ್ರಿ 9:51ವರೆಗೂ ಮೃತ್ಯು ಇದೆ. ರಾತ್ರಿ 2:05ರಿಂದ 3:36ವರೆಗೂ ವಿಷಕಾಲವಿದೆ. ಇದೆಲ್ಲ ಅಶುಭವೇ. ಆದ್ದರಿಂದ ನೋಡಿ ಯಾವುದನ್ನು ದೂರ ಮಾಡಬೇಕು, ಯಾವುದನ್ನು ಮಾಡ್ಬೋದು. ಮಧ್ಯಾಹ್ನ ನಾವು 1 ಗಂಟೆ ಮೇಲೆ ಅಂತ ಅಂದಿವೆ, ಯಾಕೆಂದರೆ ಒಳ್ಳೆಯ ತಿಥಿ ಬರುತ್ತದೆ, ಒಳ್ಳೆಯ ನಕ್ಷತ್ರವೂ ಬರುತ್ತದೆ ಅಂತ. ಆ ಕಾರಣವೇ ಶುಭವಾಗಿರುತ್ತೆ ಅಂತ. ಆದರೂ 1ರಿಂದ 1:58 ಇನ್ನೂ ಚೆನ್ನಾಗಿದೆ. 3:32ರಿಂದ ಸಂಜೆ 7:47 ಶುಭವಾಗಿದೆ. ರಾತ್ರಿ 9:53ರಿಂದ ರಾತ್ರಿ 2:03ವರೆಗೂ ಶುಭವಾಗಿದೆ. ಆಮೇಲೆ 3 ಗಂಟೆ 38 ನಿಮಿಷ AM ಬೆಳಗ್ಗೆವರೆಗೂ ಶುಭವಾಗಿದೆ ಅಂತ ಫಸ್ಟೇ ಹೇಳಿದ್ವಿ. ಇದನ್ನು ಕೊಟ್ಟಿದ್ದೀವಿ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡೋದಾ ಬಿಡೋದಾ ಅಂತ ಯೋಚನೆ ಮಾಡಿಕೊಳ್ಳಿ. 100% ಶುಭ ಸಮಯ ಅಂತ ನಾವು ಕೊಟ್ಟಿರೋ ಸಮಯದಲ್ಲಿ ಮಾಡುವ ಕಾರ್ಯಗಳು ಶುಭವಾಗೇ ಇರುತ್ತದೆ. ಆದರೂ ಶನಿವಾರ ಇಂಥದ್ದೆಲ್ಲ ನೋಡಿ ಅದನ್ನು ತೀರ್ಮಾನ ಮಾಡಬೇಕು. ಕೆಲವ್ರಿಗೆ ಶನಿವಾರವೇ ಶುಭವಾಗಿರುತ್ತದೆ, ಅಂಥವ್ರಿಗೆಲ್ಲ ದೋಷವಿಲ್ಲ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.